ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಬಂದು ಟ್ರಾವೆಲಿಂಗ್ ಲಾಗ್ ಆಗಿರುತ್ತೆ. ಅನ್ಪ್ಲ್ಯಾನ್ಡ್ ಆಗಿ ತಿರುಪತಿಗೆ ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡಿಕೊಂಡು ತಿರುಪತಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಇಷ್ಟು ತುಂಬ ಚಳಿ ಇದೆ, ಅಲ್ಲೇಗಿರುತ್ತೋ ಗೊತ್ತಿಲ್ಲ. ವೆದರ್ ಕೂಡ ಚೆಕ್ ಮಾಡಿಲ್ಲ, ಜಸ್ಟ್ ಮನ್ಸಿಗೆ ಅನಿಸ್ತು ಹೊರಡೋಣ. ಫೈನಲಿ ತಿರುಪತಿ ರೀಚ್ ಆಗೇ ಬಿಟ್ಟು ಈ ಬ್ರಿಡ್ಜ್ ಮೇಲೆ ನಾಮ ನೋಡ್ತಿದ್ರೆ ಎಂಥವ್ರಿಗೆ ಆಗಿ ಪಾಸಿಟಿವಿಟಿ ಬರುತ್ತೆ. ನಾವು ರೀಚ್ ಆದಾಗ ಆಲ್ಮೋಸ್ಟ್ ನೈಟ್ 2:30 ಆಗಿತ್ತು. ಸೊ ನಾವು ಬೆಟ್ಟ ಹತ್ತಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ಸ್ಟೆಪ್ ಬಂದು ನಮ್ಮ ಬ್ಯಾಗ್ಸ್ನೆಲ್ಲ ಡಂಪ್ ಮಾಡಬೇಕು. ಸೊ ದಟ್ ನಾವು ಬೆಟ್ಟ ಹತ್ತಿದ್ಮೇಲೆ ವಿ ಕ್ಯಾನ್ ಕಲೆಕ್ಟ್ ಆ ಬ್ಯಾಗ್ಸ್. ನೀವೇ ನೋಡ್ತಿರ್ಬೋದು 2:30ಗೆ ಎಷ್ಟೊಂದು ರಶ್ ಇದೆ ಇಲ್ಲಿ ಜಸ್ಟ್ ಬ್ಯಾಗ್ನ ಡಂಪ್ ಮಾಡೋಕ್ಕೆ. ಇನ್ನು ದರ್ಶನಕ್ಕೆ ಎಷ್ಟು ರಶ್ ಇರುತ್ತೋ ಗೊತ್ತಿಲ್ಲ. ಸೊ ನಮ್ಮ ಬ್ಯಾಗ್ನ ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಒಂದು ಟ್ಯಾಗ್ ಕೊಡ್ತಾರೆ. ಆ ಟ್ಯಾಗ್ನ ನಮ್ಮ ಬ್ಯಾಗ್ಗೆ ಪ್ಲೇಸ್ ಮಾಡಿ ಸೊ ದಟ್ ಅವರು ID ಮತ್ತು ಆ ಟ್ಯಾಗ್ ನಂಬರ್ನ ಹಾಕ್ತಾರೆ. ಸೊ ಫೈನಲಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ವಿ. ಕರ್ಪೂರ ಹಚ್ಬಿಟ್ಟು ಓಂ ನಮೋ ವೆಂಕಟೇಶಯ್ಯ ಅಂತ ಹೇಳ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡ್ತಿರ್ಬೋದು ಎಷ್ಟು ಮಳೆ ಇದೆ ಅಂತ. ಸಿಕ್ಕಾಪಟ್ಟೆ ಫಾಗ್ ಕೂಡ ಇತ್ತು. ಇನ್ಮೇಲೆ ಎಲ್ಲೋದ್ರೂ ವೆದರ್ ರಿಪೋರ್ಟ್ ಚೆಕ್ ಮಾಡಿಬಿಟ್ಟೆ ಬೇರೆ ಕಡೆ ಪ್ಲ್ಯಾನ್ ಮಾಡಬೇಕು ಅಂತ ಬುದ್ಧಿ ಬಂತು. ತುಂಬ ಅಂದರೆ ತುಂಬ ಮಳೆ ಇತ್ತು, ಸ್ಟೆಪ್ಸ್ ಎಲ್ಲ ತುಂಬ ಜಾರ್ತಿತ್ತು ಕೂಡ. ಸೊ ಇಲ್ಲಿ ಮಳೆಗೆ ಕರೆಂಟ್ ಕೂಡ ಇರಲಿಲ್ಲ. ಟಾರ್ಚ್ ಲೈಟ್ ಹಾಕ್ಕೊಂಡು ಸಮ್ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ತಿದ್ದೆ. ಅಷ್ಟು ಮಳೆ ಇತ್ತು, ಕರೆಂಟ್ ಕೂಡ ಇರಲಿಲ್ಲ. ನಮ್ಮ ಜೊತೆ ಹಾಗೆ ಬೇರೆ ಕೂಡ ಮೆಟ್ಲು ಹಾಕ್ತಿದ್ರು. ಸೊ ಇವಾಗ ನಾವು ಕಂಪ್ಲೀಟಾಗಿ ಮಾಡಿರೋ ಸ್ಟೆಪ್, ಎಷ್ಟು ಕಂಪ್ಲೀಟ್ ಸ್ಟೆಪ್ ಇದೆ? 55. ಸೊ ನಾವು ಕಂಪ್ಲೀಟ್ ಮಾಡಿರೋ ಸ್ಟೆಪ್ಸ್ ಇವಾಗ ಸೊ ಕರೆಂಟ್ಲಿ ಲೈಟ್ ಹಾಕಿಲ್ಲ, ಹಾಗಾಗಿ ಸ್ವಲ್ಪ ಕತ್ತಿದೆ. ನಮ್ಮ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜೊತೆಯಾಗಿ ಹತ್ತಿರೋದಿದೆ ಫಸ್ಟ್ ಟೈಮ್. ಈ ಕರ್ಪೂರ ನೋಡಿ ಪಾಸಿಟಿವ್ ವೈಬ್ಸ್ ಕೂಡ ಬಂತಿತ್ತು. ಇಬ್ಬರು ಫಸ್ಟ್ ಟೈಮ್ ಈ ಮೆಟ್ಲನ್ನ ಹತ್ತಿರೋದು ಜೊತೆಯಾಗಿ. ಸೊ ವಿ ಆರ್ ವೆರಿ ಎಕ್ಸೈಟೆಡ್. ಸೊ ಸಕ್ಸಸ್ಫುಲಿ ಕಂಪ್ಲೀಟೆಡ್ 250 ಸ್ಟೆಪ್ಸ್. ನೋಡೋಣ ಬನ್ನಿ ಮುಂದೆ ಜರ್ನಿ ಹೇಗಿರುತ್ತೆ ಅಂತ. ಸೊ ಏನೇ ಕೋರಿಕೆ ಇದ್ದರೂ ಬೇಡಿಕೆ ಇದ್ರೂ ಈ ಥರ ಮೆಟ್ಲು ಹತ್ತೀವಿ ಅಂತ ಬೇಡ್ಕೊಂಡ್ರೆ ಆಗುತ್ತೆ, ನಮ್ಮ ಕೆಲಸ ಆಗುತ್ತೆ ಅಂತ ಹೇಳಿ ವಾಡಿಕೆ ಇದೆ. ನೋಡ್ತಿರ್ಬೋದು ಇನ್ನೂ ಎಷ್ಟು ಮಳೆ ಸುರಿತಿದೆ. ಆಲ್ಮೋಸ್ಟ್ 7:30 8 o'clock ಆಗಿತ್ತು. ಬಟ್ ಈವನ್ ದೋ ಅಲ್ಲಿ ಕತ್ಲಾಗೆ ಇತ್ತು. ಸ್ವಲ್ಪ ಒಂದು ಹಾಫ್ ಮೆಟ್ಲು ಆದಮೇಲೆ ಸ್ವಲ್ಪ ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಆದರೂ ಬೇರೆಯವ್ರನ್ನ ನೋಡಿ ಜೋಶ್ ಬರ್ತಿತ್ತು. ನಾವು ಬೇಗ ಮೆಟ್ಲು ಹತ್ತಬೇಕು ಅನ್ನೋದು ಬರ್ತಿತ್ತು. ಸೊ ಗಾಳಿಗೆ ಹೋಗ್ತಾ ಇದ್ದೀವಿ. 2080 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಇನ್ನು 1550 ಸ್ಟೆಪ್ಸ್ ಇದೆ. ಸ್ಟೆಪ್ ಕೌಂಟ್ ಬಂದು 2080. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸಾದವ್ರು ಕೂಡ ನಮ್ಮ ಜೊತೆ ಮೆಟ್ಲು ಹತ್ತಾ ಇದ್ರು. ತುಂಬ ಸಫರ್ ಆಗಬೇಕಾಯಿತು ಈ ಮಳೆ ಮತ್ತು ಫಾಗಿಂದ. ಒಟ್ಟಿಗೆ ಮೆಟ್ಲು ಹತ್ತಾ ಇದ್ದಿದ್ದರಿಂದ ಅಷ್ಟೊಂದೇನೂ ಸುಸ್ತಾಗಿದ್ದು ಗೊತ್ತಾಗಲಿಲ್ಲ. ಇಬ್ಬರು ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಫಾಗ್ ಇದೆ ಅಂತ. ಮುಂದೆ ಬರ್ತಿರೋರು ಯಾರು ಏನು ಅಂತಲೂ ಗೊತ್ತಾಗಲ್ಲ, ಅಷ್ಟು ಫಾಗ್ ಇತ್ತು. ಎಲ್ಲರೂ ಇಲ್ಲಿ ಹಾಗೆ ಫಾಗ್ ಮುಂದೆ ಮತ್ತು ಹಿಲ್ಸ್ ಮುಂದೆ ಫೋಟೋ ಸೆಷನ್ ನಡೆಸ್ತಾಯಿದ್ರು.
ನಾವು ಯಾಕೆ ಒಂದು ಫೋಟೋ ತೊಗೋಬಾರ್ದು ಅಂತ ಫೋಟೋ ಎಲ್ಲ ತೊಗೊಂಡ್ವಿ. ಯು ಕ್ಯಾನ್ ಜಸ್ಟ್ ಸಿ ಎಷ್ಟು ಫಾಗ್ ಇದೆ ಅಂತ. ಫೈನಲಿ ಸ್ಟೆಪ್ಸ್ ಮುಗೀತು. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಸ್ವಲ್ಪ ದೂರ ಇದೆ, ಇನ್ನೊಂದು ಹಾಫ್ ಆನ್ ಅವರ್. ಸಿಕ್ಕಾಪಟ್ಟೆ ಮಳೆ, ಫಾಗ್ ಎಲ್ಲ ಇದೆ, ಚಳಿ ಇದೆ. ಮತ್ತೆ ನೀವಲ್ಲಿ ಪ್ರಕೃತಿನ ನೋಡ್ಬೋದು, ತುಂಬ ಫಾಗ್ ಎಲ್ಲ ಇದೆ. ಫುಲ್ ಫಾಗ್ ತುಂಬಿಕೊಂಡಿದೆ, ಏನು ಕಾಣಿಸ್ತಾ ಇಲ್ಲ ಮುಂದೆ. ಅನ್ಪ್ಲ್ಯಾಂಡಾಗಿ ಬಂದಿದ್ದು ನೋಡಿದ್ರೆ ಇಲ್ಲಿ ಫಾಗ್ ಇದೆ, ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ದರ್ಶನ ಎಷ್ಟೊತ್ತಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ 6:15ಗೆ ಅಲಿಪಿರಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 80% ರೀಚ್ ಆಗಿದ್ದೀವಿ. ಇನ್ನೂ ಒಂದು 20%, ಅರೌಂಡ್ 10 o'clock ರೀಚ್ ಆಗ್ತೀವಿ. ಹೆಂಗನ್ಸ್ತು? ಚೆನ್ನಾಗನ್ನಿಸ್ತು, ಆದರೆ ದರ್ಶನ ಟಿಕೆಟೇ ತಗೊಂಡಿಲ್ಲ. ಅಲಿಪಿರಿ ಮೆಟ್ಲು ಹತ್ತೋ ಬರದಲ್ಲಿ ಇವಾಗ ಹೋಗಿ ಧರ್ಮ ದರ್ಶನಕ್ಕೆ ನಿಂತ್ಕೊಳ್ಳೋದು ಅಥವಾ ಏನು ಮಾಡೋದು ನೋಡಬೇಕು. ಏನೇ ಹೇಳಿ, ಎಷ್ಟೇ ಕಷ್ಟ ಆದ್ರೂ ಈ ನೇಚರ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ತುಂಬ ಪುಣ್ಯ ಮಾಡಿರಬೇಕು. ನೋಡ್ತಿರ್ಬೋದು, ಆಲ್ಮೋಸ್ಟ್ ರೀಚ್ ಆಗಿದ್ರು ಕೂಡ ಎಷ್ಟು ಮಳೆ ಬರ್ತಿದೆ ಅಲ್ಲಿ ಅಂತ. ಸೊ ಫೈನಲಿ ತಿರುಪತಿ ರೀಚ್ ಆದ್ವಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಮಾರ್ನಿಂಗ್. ಸೊ ನಿನ್ನೆ ತಿರುಪತಿ ದೇವ್ರ ದರ್ಶನ 9 hours ಆಯಿತು. 3:30ಗೆ ವೆಯ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ದರ್ಶನ ಆಗೋಷ್ಟೊತ್ತಿಗೆ 1:30 ಆಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಅಲ್ಮೇಲ್ ಮಂಗಾಪುರಕ್ಕೆ ಹೋಗ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತದೆ. ಒಂದು ಟ್ರ್ಯಾಜಡಿನೇ ನಡೀತು. ಏನಂದರೆ ಬ್ಯಾಗ್ ಡಂಪ್ ಮಾಡಿದ್ಮೇಲೆ ಮೆಟ್ಲತ್ತವ್ರಿಗೆ ಅಲ್ಲಿನೇ ದರ್ಶನಕ್ಕೆ ಟಿಕೆಟ್ ಕೊಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ನಮ್ಮ ಜೊತೆ ಮೆಟ್ಲತ್ತವರು ಹೇಳಿದ್ಮೇಲೆ ನಮಗೆ ರಿಯಲೈಸ್ ಆಯಿತು. ನಾವೇನು ಅಂದ್ಕೊಂಡ್ವಿ ಅಂದರೆ ಗಾಳಿ ಗೋಪುರ ಅಲ್ಲಿನೇ ನಮಗೆ ಟಿಕೆಟ್ಸ್ ಇಶ್ಯೂ ಮಾಡ್ತಾರೆ ದರ್ಶನಕ್ಕೆ ಅಂತ ನಾವು ಅಂದ್ಕೊಂಡಿದ್ವಿ. ಮಳೆ ಬೇರೆ ಬರ್ತಿದ್ರಿಂದ ಫಾಸ್ಟಾಗಿ ಮೆಟ್ಲು ಹತ್ಬಿಟ್ಟು ಫಸ್ಟ್ ದರ್ಶನಕ್ಕೆ ಹೋಗಿಬಿಡ್ಬೇಕು ಅನ್ನೋದೇ ನಮ್ಮ ತಲೆಯಲ್ಲಿ ಇದ್ದಿತ್ತು. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಹೇಗೂ ಮೆಟ್ಲು ಹತ್ಬಿಟ್ಟಿದ್ದೀವಿ ಅಂತ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಧರ್ಮದರ್ಶನಕ್ಕೆ ಲೈನ್ ಮಾಡಿದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ತುಂಬ ಕ್ಯೂ ಇದೆ ಅಂಥೇಳಿ. ಸೊ 9 hours ನಮಗೆ ದರ್ಶನ ಆಯಿತು. ಆದರೂ ಆ 9 hours ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಭಕ್ತರನ್ನ ನೋಡಿಕೊಂಡು ನಾವು ನಮ್ಮ ಭಕ್ತಿಯಲ್ಲಿ ಮುಳುಗೋಗಿದ್ವಿ. ಇದೆಲ್ಲ ಆದಮೇಲೆ ಅಲ್ಮೇಲ್ ಮಂಗಾಪುರಕ್ಕೆ ಹೋಗೋಣ ಅಂತ ಈಗ ಅಲ್ಮೇಲ್ ಮಂಗಾಪುರಕ್ಕೆ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ. ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು. ಬೆಟ್ಟದ ಮೇಲೆ ಅಷ್ಟು ಮಳೆ ಬರ್ತಿರ್ಬೇಕಾದ್ರೆ ಇಲ್ಲಿ ಎಷ್ಟು ಮಳೆ ಬಂದಿದೆ ಅಂತ ನೀವೇ ನೋಡಿ. ಇದಾಗಿತ್ತು ನಮ್ಮ ತಿರುಪತಿ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಬ್ಸ್ಕ್ರೈಬಿಂಗ್. ನೆಕ್ಸ್ಟ್ ಯಾವ ವಿಡಿಯೋ ಬೇಗ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೂ ಫಾಲೋ. ಥ್ಯಾಂಕ್ ಯು.